ಸುಮಧುರ ಕಂಠೋಡು ಕೇವಲ ಜನತೆಗೆ ಮನರಂಜನೆ ಮಾತ್ರ ಇತ್ತು, ಮನರಂಜನೆದ ರೂಪಡು ಸಾರ್ಥಕದ ಜೀವನ ತಾದಿದ ಬಗೆಟ್ ರೇಡಿಯೋ ಜಾಕಿ ಅದಲ್ಲ ಇಡೀ ಕೇನು ನಕ್ಲಿಗೆ ಬರೀ ಪೊರ್ಲುದ ನುಡಿ ಪಾತರ ಕೊರ್ನಂಚಿನ RJ ರಶ್ಮಿ ಉಳ್ಳಾಳ ಎಂಬರ್ನ ಬಗ್ಗೆ ಹೆಚ್ಚಪ್ಪ ನೋಡಿಕೊಂಡದ ಹೆಜ್ಜಿ ದಪ್ಪಣ್ಣನ ನಿರೂಪಣಾ ಕ್ಷೇತ್ರ ಮಾತ್ರ ಪ್ರತಿ ಒಂದು ಕ್ಷೇತ್ರ ಇಲ್ಲ ಸಮಾಜ ಸೇವಕಿಯಾದ ಚಿಂತನೆ ಮಲ್ಪನಂಚಿನ ಬಾರಿ ಪೊರ್ಲದ ಉಡಲಿ ಇಲ್ಲ ಆ ಪೊರ್ಲದ ಉಡಲದ ಪಾತ್ರಡೆ ಇಲ್ಲಿ ಮಹಿಳಾ ಸಂಘಟನೆದ ನಾರಿ ಶಕ್ತಿ ಅಂತದ ಸುರತ ಪಾತ್ರ ಇರಿಗೆ ಕೊರೊಂದಿಲ್ಲ ಇಲ್ಲ ಒಂದು ರಡ್ಡು ಮದಿಪಿದ ಪೊರ್ಲದ ಪಾತ್ರದು ಎಂಕಲ್ಲ ಮತ್ತರ್ಮದ ಚಾವಡಿ. Between yesterday's mistake, tomorrow's hope, there is a fantastic opportunity called today. Today is yours, so just love it and live it. Namaste, adab, sasrakal, vanakkam. ಎಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮ ರಶ್ಮಿ ಉಳ್ಳಾಲ್ ಕಡೆಯಿಂದ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ. ಅಂದ್ರೆ ಇವತ್ತು ಯಾರನ್ನೆಲ್ಲ ಸನ್ಮಾನ ಮಾಡಿದಾರಲ್ಲ, ಅದರಲ್ಲಿ ನವೀನ್ ಸರ್ ಆಗಿರಬಹುದು, ಮಾಧವ್ ಸರ್ ಆಗಿರಬಹುದು, ನನ್ನ ಮನಸ್ಸಿಗೆ ಬಹಳಷ್ಟು ಇನ್ಸ್ಪೈರ್ ಮಾಡಿರುವಂತಹ ವ್ಯಕ್ತಿಗಳು. ಮಾಧವ್ ಸರ್ ಅಂತೂ ನನ್ನ ಪರಿಸರ ಕ್ಷೇತ್ರದಲ್ಲಿ ನನಗೆ ಬೆನ್ನೆಲುಬಾಗಿದ್ದಂತಹ ಒಂದು ವ್ಯಕ್ತಿ ಅಂತ. ಹಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಸಾಧನೆ ಬಗ್ಗೆ ಕೇಳುವಾಗ ಇಟ್ಸ್ ಫೀಲಿಂಗ್ ಸೋ ಇನ್ಸ್ಪೈರ್ಡ್. ಬಹಳಷ್ಟು ಒಂದು ಮನಸ್ಸಿಗೆ ಒಂದು ಹುಮ್ಮಸ್ಸನ್ನ ನೀಡುವಂತಹ ಒಂದು ಕ್ಷಣ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಅದರ ಅವಶ್ಯಕತೆ ಇದೆ. ಅವ್ರು ಯಾರು ಕೂಡ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಬಟ್ ಆ ಒಂದು ಮೂಮೆಂಟ್ ಇದೆಯಲ್ವಾ, ಈ ಒಂದು ಎಂಕರೇಜ್ಮೆಂಟ್ ಜನರಿಗೆ ಎಸ್ ನಾನು ಕೂಡ ಈ ಸ್ಟೇಜ್ ಅಲ್ಲಿ ಇರಬೇಕು, ನಾನು ಕೂಡ ಏನಾದ್ರೂ ಸಾಧನೆ ಮಾಡಬೇಕು ಹೇಳುವಂತಹ ಒಂದು ಇನ್ಸ್ಪಿರೇಷನ್ ಅನ್ನ ನೀಡುವಂಥದ್ದು. ನಂಗೂ ಕೂಡ ಒಂದು ಮೂರು ಸ್ಟೇಟ್ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿರುವಂಥದ್ದು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದಲ್ಲ, ದೇವರಾಗಿ ನಮ್ಗೆ ಕೊಟ್ಟಿರುವಂತಹ ಒಂದು ಭಾಗ್ಯ ಅಂತ. ಸೊ ಇವ್ರಿಗೂ ಕೂಡ ಆ ಒಂದು ಮೂಮೆಂಟ್ ಬಹಳಷ್ಟು ಇನ್ಸ್ಪೈರಿಂಗ್ ಆಗಿರ್ಬೋದು. ಇಲ್ಲಿ ಯಾರೆಲ್ಲ ಇದ್ದೀರಾ, ಈ ಒಂದು ಲೈಫ್ ಸ್ಟೋರಿಯನ್ನ ಇನ್ಸ್ಪಿರೇಷನ್ ಆಗಿ ಪಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಮಾಧವ್ ಸರ್ ಬಗ್ಗೆ ಹೇಳೋದಾದ್ರೆ ಒಂದು ಉದಾಹರಣೆ ಮುಖಾಂತರ ಹೇಳ್ತೀನಿ. ಒಂದೇ ಫೋಕಸ್ ಪರಿಸರ, ನಾನೇನಾದ್ರೂ ಮಾಡಬೇಕು, ಊಟ ತಿಂಡಿ ಇಲ್ದಿದ್ರೂ ಪರವಾಗಿಲ್ಲ, ನಾನು ಪರಿಸರಕ್ಕೆ ಏನಾದ್ರೂ ಮಾಡ್ತೀನಿ ಹೇಳುವಂತಹ ಫೋಕಸ್, ಆ ಒಂದು ಫೋಕಸ್ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿದ್ರೆ ವಿ ಕ್ಯಾನ್ ಕ್ರಿಯೇಟ್ ಅ ಮ್ಯಾಜಿಕ್. ನಿಜಕ್ಕೂ ಕೂಡ ಒಂದು ಸ್ಮಾಲ್ ಸ್ಟೋರಿಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಗದ್ದೆ ಇರುತ್ತೆ, ಓಕೆ, ಗದ್ದೆಯಲ್ಲಿ ಭತ್ತವನ್ನ ಬೆಳೆದಿರ್ತಾರೆ. ಸೊ ಒಂದು ಪುಟ್ಟ ಪಕ್ಷಿಯ ಒಂದು ಫ್ಯಾಮಿಲಿಯಲ್ಲಿರುತ್ತೆ. ತಾಯಿ ಯಾವತ್ತಿನ ಹಾಗೆ ಕಾಡಿಗೆ ಹೋಗಿ ಫ್ರೂಟ್ಸ್ ಅನ್ನ ಮಕ್ಕಳಿಗಾಗಿ ತರ್ತಾರೆ. ಸೊ ಅವಾಗ ಒಂದು ಕಾನ್ವರ್ಸೇಷನ್ ಆಗುತ್ತೆ. ರೈತ ಹೇಳ್ತಾನೆ ಏನು ಅಂತ ಹೇಳಿದ್ರೆ, ಅವನ ಫ್ರೆಂಡಿಗೆ ಓಕೆ ನಾಳೆ ಭತ್ತದ ಕಟಾವು ಮಾಡಬೇಕು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಆಗ ಫ್ರೆಂಡ್ ಹೇಳ್ತಾನೆ ಓಕೆ ಖಂಡಿತವಾಗಿ ಕೂಡ ಭತ್ತದ ಕಟಾವು ಆಗತ್ತೆ ಅಂತ. ಸೊ ಮಕ್ಕಳು ಅಮ್ಮ ಬಂದ ತಕ್ಷಣ ಹೇಳ್ತಾರೆ, ಅಮ್ಮ ನಾಳೆ ಭತ್ತದ ಕಟಾವು ಆಗ್ತಾ ಇದೆ, ಸೊ ನಾವಿಲ್ಲಿಂದ ಜಾಗ ಖಾಲಿ ಮಾಡುವಂತದ್ದು ಬಹಳ ಮುಖ್ಯ ಆಗುತ್ತೆ, ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ. ಸೊ ತಾಯಿ ಹೇಳ್ತಾರೆ ಯಾವುದೇ ರೀತಿಯ ಕಟಾವು ಆಗಲ್ಲ, ಸೊ ನಾವಿಲ್ಲೇ ಇರೋಣ. ನೆಕ್ಸ್ಟ್ ಡೇ ಅದೇ ರೈತ ಹೇಳ್ತಾನೆ ಅವನ ಓನ್ ಬ್ರದರ್ಗೆ, ತಮ್ಮನಿಗೆ, ನಾಳೆ ಭತ್ತದ ಕಟಾವು ನೀನ್ ಮಾಡ್ಬೇಕು, ಸೊ ಇದು 100% ನೀನ್ ಮಾಡ್ಲೇಬೇಕು. ತಮ್ಮ ಹೇಳ್ತಾನೆ ಎಸ್ ಐ ಡೂ ಇಟ್, ಆಗತ್ತೆ. ಸೊ ತಾಯಿ ಬಂದ ತಕ್ಷಣ ಮಕ್ಳು ಹೇಳ್ತಾರೆ, ಅಮ್ಮ ಇವತ್ತು ನಾವು ಜಾಗ ಖಾಲಿ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನಾಳೆ ಭತ್ತದ ಕಟಾವು ಆಗತ್ತೆ ಅಂತ. ಅಮ್ಮ ಹೇಳ್ತಾರೆ ಖಂಡಿತವಾಗಿಯೂ ಕೂಡ ಆಗೋದಿಲ್ಲ. ಸೊ ನೆಕ್ಸ್ಟ್ ಡೇ ಇದೇ ರಿಪೀಟ್ ಆಗತ್ತೆ. ಅವತ್ತೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ರೈತ ಹೇಳ್ತಾನೆ ನಾಳೆನೆ ನಾನು ಭತ್ತದ ಕಟಾವನ್ನ ಮಾಡ್ತೀನಿ, ನೀವೆಲ್ಲೂ ಕೈ ಜೋಡಿಸಿ ನಾಳೆ ಭತ್ತದ ಕಟಾವು ಮಾಡೋಣ ಅಂತ. ಈ ಸ್ಟೋರಿಯನ್ನ ಮತ್ತೆ ಹೇಳ್ತಾರೆ, ರಿಪೀಟ್ ಆಗತ್ತೆ. ಮಕ್ಕಳು ಹೇಳ್ತಾರಂತ, ಅಮ್ಮ ಇವತ್ತು ರೈತನೇ ರೆಡಿ ಇದ್ದಾನೆ ಕಟಾವು ಮಾಡ್ಲಿಕ್ಕೆ ಅಂತ. ಅವಾಗ ಹೇಳ್ತಾರಂತೆ ಎಸ್ ಇವತ್ತು ರಾತ್ರಿನೇ ನಾವು ಈ ಜಾಗವನ್ನ ಚೇಂಜ್ ಮಾಡೋಣ, ಯಾಕಂದ್ರೆ ಅವನು ಖಂಡಿತವಾಗಿಯೂ ಕೂಡ ನಾಳೆ ಬೆಳಿಗ್ಗೆ ಏನು ಭತ್ತದ ಕಟಾವಿದೆ ಅದು ಮಾಡ್ತಾನೆ ಅಂತ. ಸೊ ಹಾಗೆ ಮೂವ್ ಆಗ್ತಾರೆ. ನೆಕ್ಸ್ಟ್ ಡೇ ಆ ಒಂದು ಭತ್ತದ ಕಟಾವು ಆಗುತ್ತೆ. ಅವಾಗ ಒಂದು ಕ್ವಶನ್ ಬರುತ್ತೆ ಮಕ್ಕಳಿಗೆ, ಇದು ಯಾಕಪ್ಪ, ಇದು ಯಾಕೆ ಸಾಧ್ಯ, ನೀನ್ ಯಾಕೆ ಅಷ್ಟು ಚೆನ್ನಾಗಿ ಒಂದು ಆಸ್ಟ್ರಾಲಜಿ ತರ ಪ್ರಿಡಿಕ್ಷನ್ ಮಾಡೋದಕ್ಕೆ ಸಾಧ್ಯ ಅಂತ. ಯಾಕೆ ಅಂತ ಹೇಳಿದ್ರೆ ರೈತ ಅವನಾಗಿಯೇ ಮಾಡ್ತಾನೆ ಅಂತ ಅವನು ಮುಂದುವರೆದ. ತಮ್ಮ ಫ್ರೆಂಡ್ಸು ಅವರು ಇವರು ಅಂತ ಮಾಡಿಲ್ಲ, ಯಾರು ಅವರು ಅಂತ ಹೇಳಿಕೊಂಡು ಸ್ಟೆಪ್ ಮುಂದುವರಿತಾರೆ, ಅವರು ಖಂಡಿತವಾಗಿಯೂ ಕೂಡ ಸಾಧನೆಯನ್ನು ಮಾಡ್ತಾರೆ. ಇವತ್ತಿನ ಎಲ್ಲ ಸಾಧಕರು ಕೂಡ ಅದನ್ನೇ ಮಾಡಿರೋದು. ಅವರು ಇವರು ಸಮಾಜ ಸೇವೆ ಮಾಡಿ ನಂಗೇನ್ ಸಿಗುತ್ತೆ, ನಥಿಂಗ್. ಆ ರೀತಿಯ ಮೆಂಟಾಲಿಟಿಯಲ್ಲಿ ಅವರು ಯಾರು ಕೂಡ ಇರಲಿಲ್ಲ. ಅವರು ನಾನು ಹೇಳುವಂತಹ ಒಂದು ಯೋಚನೆಯಲ್ಲಿ ಮುಂದುವರೆದ್ರು. ಸೊ ಮಾಧವ್ ಸರ್ ಆಗಿರ್ಬೋದು, ನವೀನ್ ಸರ್ ಆಗಿರ್ಬೋದು, ಯಾರನ್ನ ಡಿಪೆಂಡ್ ಆಗಿರ್ಲಿಲ್ಲ. ನಾನು ಮಾಡಬೇಕು ಹೇಳುವಂತ ಯೋಚನೆಯ ಮುಂದೆ ಅವರು ಹೋದ್ರು.
ಅದೇ ರೀತಿ ಇನ್ನಿತರ ಎಲ್ಲಾ ಸಾಧಕರು ಅದೇ ರೀತಿ ಹೋದ್ರು, ಅವರು ಇವತ್ತು ಸಾಧಕರ ಒಂದು ಸೀಟಲ್ಲಿ ಇರುವಂತದ್ದು. ಸೊ ಹಾಗಾಗಿ ಫೋಕಸ್ಡ್ ಆಗಿರಿ. ಇವತ್ತು ಮಹಿಳಾ ಬಳಗದವರು ಕಳೆದ 5-6 ವರ್ಷ, ಬಹಳಷ್ಟು ವರ್ಷಗಳಿಂದ ನೀವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ, ಈ ಆಕ್ಟಿವ್, ಈ ಫೋಕಸ್ ನಿಮ್ಮ ಈ ಒಂದು ಸಂಘ ಸಂಸ್ಥೆಯಲ್ಲಿ ಇಡುವಂತದ್ದು ಬಹಳ ಮುಖ್ಯ. ವೈದ್ಯನಾಥ ಒಂದು ಪುಣ್ಯ ಭೂಮಿಯಲ್ಲಿ ನೀವು ಇರುವಂತದ್ದು, ಆ ಫೋಕಸ್ ಆಗಿ ಕೆಲಸ ಮಾಡಿ. ಅಂಡ್ ಸೆಕೆಂಡ್ ಮೆಸೇಜ್ ನಾನು ಹೇಳುವಂತದ್ದು, ಎಲ್ಲವನ್ನ ನೋಡುವಂತಹ ದೇವರಿದ್ದಾರೆ. ಈಗ ಒಬ್ರು ಯಾರಿದ್ದಾರೆ, ನನ್ಗೆ ಹೆಸರು ಗೊತ್ತಿರುವಂತದ್ದು ಪದ್ಮಣ್ಣ ಅಲ್ಲಿದ್ದಾರೆ. ಸೊ ಅವರಿಗೀಗ ರಶ್ಮಿಯ ಮಾತನ್ನು ಕೇಳಬೇಕು, ಅಲ್ಲಿ ಒಬ್ರು ಕುರುಡರಿದ್ದಾರೆ ಅಂತ ತಿಳ್ಕೊಳ್ಳಿ, ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಇರುತ್ತೆ. ಬಟ್ ಅವರಿಗೆ ರಶ್ಮಿಯ ಮಾತನ್ನ ಕೇಳಬೇಕು, ಬಟ್ ಅಲ್ಲಿ ಯಾರೋ ಒಬ್ರು ಇದ್ದಾರೆ, ಅಲ್ಲಿ ಹೋಗೋದು ಬೇಡ, ಯಾರಿಗಾದ್ರೂ 100 ರೂಪೀಸ್ ಕೊಟ್ಟು ಆ ಕುರುಡನಿಗೆ ಹೋಗಿ ಹಣ ಕೊಟ್ಟು ಬಾ ಅಮ್ಮ ಅಂತ ಹೇಳ್ತಾರೆ. ಆಗ ಕುರುಡ ಹೇಳ್ತಾನೆ ಏನು ಅಂತ ಹೇಳಿದ್ರೆ, ಥ್ಯಾಂಕ್ ಯು, ನಿಮ್ಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ. ಆ ಹಣ ಕೊಟ್ಟವರು ಹೇಳ್ತಾರೆ, ಅದು ನಾನಲ್ಲ ಹಣ ಕೊಟ್ಟಿರೋದು, ಅದು ಪದ್ಮಣ್ಣ ಹಣ ಕೊಟ್ಟಿರೋದು. ನನ್ನ ಕಣ್ಣು ಕುರುಡಾಗಿರ್ಬೋದು, ಬಟ್ ದೇವರ ಕಣ್ಣು ಕುರುಡಲ್ಲ. ಆ ಒಂದು ಮಾತನ್ನ ಆ ಕುರುಡ ಹೇಳ್ತಾನಂತೆ. ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಎಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾರೆ. ಅವನಿಗೆ ಮಾಡ್ಲಿಲ್ಲ, ಅಯ್ಯೋ ಅದು ಅವನ ಆ ರೀತಿ ಆಲೋಚನೆ ಮಾಡಿದ. ಇದರಲ್ಲಿ ಎಷ್ಟೋ ಮಂದಿ ಈ ಹೆಂಗಸರು ಜಾಸ್ತಿ ಮಿಸ್ ಹೊಡೆಯೋದೇ ಗಾಸಿಪ್ಸ್ ಅಲ್ಲಿ. ಸೊ ಇದರಿಂದ ದೂರ ಬನ್ನಿ, ನಿಮ್ಮ ಕೆಲಸವನ್ನ 100% ಆಗಿ ಮಾಡಿ. ಈ ಸಂಸ್ಥೆಯಲ್ಲಿ ನಾವಂದ್ರೆ ಸಂಘ ಸಂಸ್ಥೆಯಲ್ಲಿ ಕಳೆದ 12 ವರ್ಷದಲ್ಲಿ ನಾನು ಕೂಡ ಕೆಲಸ ಮಾಡಿರುವಂತದ್ದು. ಯುನಿಟಿ ಹೇಳುವಂತದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಮಹಿಳೆಯರಿಗೆ ನಾನು ಹೇಳುವಂತದ್ದು, ಮಹಿಳೆ ಮನಸ್ಸು ಮಾಡಿದ್ರೆ ಎಲ್ಲವೂ ಕೂಡ ಆಗುತ್ತೆ ಅಲ್ವಾ. ಸೊ ಎಲ್ಲ ಮಹಿಳೆಯರು ಒಗ್ಗಟ್ಟಿನಿಂದ ಇಂತಹ ಕೆಲಸವನ್ನ ಒಗ್ಗೂಡಿಕೊಂಡು ಮಾಡಿದ್ರೆ ಆ ಒಂದು ಸಂಸ್ಥೆ ಇನ್ನಷ್ಟು ರೆಕಗ್ನೈಸ್ ಆಗುತ್ತೆ. ಸಮಾಜಮುಖಿ ಕೆಲಸಗಳಾಗಬೇಕು. ಮಾದಕ ವ್ಯಸನದ ವಿಷಯದಲ್ಲಾಗಿರ್ಬೋದು, ರಕ್ತದಾನದ ಬಗ್ಗೆ ಆಗಿರ್ಬೋದು, ದೇಹದಾನದ ಬಗ್ಗೆ ಆಗಿರ್ಬೋದು, ಪರಿಸರದ ಬಗ್ಗೆ ಆಗಿರ್ಬೋದು, ನೀವು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇರಿ. ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ. ದೂರದವರು ಇರಲಿ, ಎಲ್ಲೇ ಇರಲಿ, 100% ಐ ವಿಲ್ ಸಪೋರ್ಟ್. ಸೊ ಇಂಥ ಕೆಲಸಗಳು ಮುಂದುವರಿಬೇಕು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಅವಕಾಶಕ್ಕಾಗಿ ಥ್ಯಾಂಕ್ ಯು.